ನಾನೆಲ್ಲ ದಿಸ್ ಓದಿದೆ ಆ್ಯಂಡ್ ಇಟ್ಸ್ ಅ ಫ್ಯಾಕ್ಟ್ ಆಲ್ಸೋ. ಸಿಟಿ ಗ್ರೋಸ್ ಸ್ಲೋವರ್ ದೆನ್ ದ ಔಟ್ಸ್ಕರ್ಟ್ ಅಂತ. ಆ ಕಡೆ ಹೊಸೂರು ಇರ್ಬೋದು, ಆ ಕಡೆ ಕನಕಪುರ ಇರ್ಬೋದು, ಎಂಟೈರ್ ಎಕ್ಸ್ಟೆಂಡ್ ಆಗ್ತಿರೋದ್ರಿಂದ ಸ್ಮಾರ್ಟ್ ಇನ್ವೆಸ್ಟರ್ ಏನ್ ಮಾಡ್ತಾರೆ ಹೇಳಿ, ಲೊಕೇಶನ್ ಸ್ಪೆಸಿಫಿಕೇಶನ್ ಏನು, ಗ್ರೇಟರ್ ಬ್ಯಾಂಗ್ಳೂರ್ ಕಾನ್ಸೆಪ್ಟ್ ಅಂದ್ರೆ ಏನು, ಅಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ, ಎಲ್ಲೆಲ್ಲ ಪ್ರಪೋಸ್ಡ್ ಏರ್ಪೋರ್ಟ್ಗಳು ಬರುತ್ತೆ, ಎಲ್ಲೆಲ್ಲ ಸ್ಮಾರ್ಟ್ ಸಿಟಿಗಳು ಬರ್ತವೆ, ಎಲ್ಲೆಲ್ಲ IT ಹಬ್ಸ್ ಬರುತ್ತೆ, ಎಲ್ಲೆಲ್ಲ ಇಂಡಸ್ಟ್ರಿಯಲ್ ಝೋನ್ ಬರುತ್ತೆ. ಅವ್ರು ಡೆವಲಪ್ಮೆಂಟ್ ಇವತ್ತಲ್ಲ ನಾಳೆನೂ ಮಾಡ್ಬೋದು. ಆದರೆ ನೀವು ಇನ್ವೆಸ್ಟ್ ಮಾಡ್ತಿರೋದು ಲ್ಯಾಂಡ್ಗೆ, ಡೆವಲಪ್ಮೆಂಟ್ಗಲ್ಲ. ಸೊ ಏನು ಮಾಡ್ತಾರೆ ಹೇಳಿ, ಈಗ ಸ್ವಲ್ಪ ಡಿಸ್ಟೆನ್ಸ್ ಇದೆಯಾ, ಕಡಿಮೆ ಬಜೆಟಲ್ಲಿ ಸಿಗುತ್ತಾ, ಅವ್ರೇನು ಮಾಡ್ತಾರೆ, ಒಂದ್ರ ಬದಲು ಕಡಿಮೆ ರೇಟಲ್ಲಿ ಸಿಗೋದ್ರಿಂದ 2-3 ಪ್ಲಾಟ್ಗೆ ಇನ್ವೆಸ್ಟ್ ಮಾಡಿ ಬಿಟ್ಟಿರ್ತಾರೆ. ಆ 3 ವರ್ಷ ಆಗೋಷ್ಟರಲ್ಲಿ 1-2 ಪಟ್ಟು ಅವರಿಗೆ ಈಗ ಅನಿಸ್ತಾ ಇದೆ ಈ 3,000 ಜಾಸ್ತಿ ಅಂತ. ಇದೇ ಕಮ್ಮಿ ಪ್ರೈಸು, ಇದಕ್ಕಿನ್ನ ಕಡಿಮೆ ಸಿಗಲ್ಲ. 1,500-2,000 ಸಿಕ್ಕಿದ್ರೆ ಯಾವ್ದೋ ಒಂದು ಸೈಟ್ ಅನ್ನು ತಗೊಂಡು ರಿಜಿಸ್ಟ್ರೇಷನ್ ಆಗದೆ ಹೊರದಾಡಕ್ ಹೋಗ್ಬೇಡಿ. ಇನ್ನೂ ಒಂದು ಗುಡ್ ನ್ಯೂಸ್ ಏನಂದ್ರೆ, ಯಾರೆಲ್ಲ ಪ್ಲಾನ್ ಮಾಡಿಲ್ಲ ಇವಾಗ ಪ್ಲಾನ್ ಮಾಡ್ಲಿ ಅಂತ ಕೊಡ್ತಾ ಇದೀವಿ. ಲೆಸ್ ದೆನ್ 2,000 rupees per square feet ಒಂದು ಪ್ರಾಜೆಕ್ಟ್ ಇದೆ. ಅದು ಒರಯನ್ ನಿಸರ್ಗ ರೆಸಿಡೆನ್ಸಿ ಅಂತ. 2 ಆಪ್ಷನ್ ಇದೆ. 2 ಆಪ್ಷನ್, ಒಂದು 2,000 ರೂಪಾಯಿಗೆ, ಒಂದು 3,000 ರೂಪಾಯಿ ಒಳಗಡೆ ಯಾವ್ದು ಬೇಕಾದ್ರೂ ತಗೋಬಹುದು.